ಡಿಸಿಆರ್ಇ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ಗೆ ಜಾತಿ ಕಿರುಕುಳ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಡೈರೆಕ್ಟರ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಈ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ಗೆ ಜಾತಿ ಕಿರುಕುಳ ಕೊಟ್ಟಂತ ಆರೋಪ ಪಶ್ಚಿಮ ವಲಯ ಡಿಸಿಆರ್ಇ ಇನ್ಸ್ಪೆಕ್ಟರ್ ಶ್ರೀನಿವಾಸ್ರಿಂದ ದೂರನ್ನು ಸಲ್ಲಿಸಲಾಗಿದ್ದು, ಡಿಸಿಆರ್ಇ ಕೇಂದ್ರ ಕಚೇರಿ ಎಸ್ಪಿ ಮತ್ತು ಡಿವೈಎಸ್ಪಿ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದು, ಎಸ್ಪಿ ಕರಿಬಸನಗೌಡ ಹಾಗೆ ಡಿವೈಎಸ್ಪಿ ಮಹೇಶ್ವರಗೌಡ ವಿರುದ್ಧ ದೂರು ದಾಖಲಾಗ್ತಿದೆ. ಡಿಸಿಆರ್ಇ ಡಿಜಿ ಉಮೇಶ್ ಕುಮಾರ್ಗೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ದೂರನ್ನ ಸಲ್ಲಿಸಿದ್ದಾರೆ. ಅವಕಾಶ ಮಾಡಿಕೊಡಕ್ಕೆ ಹೋಗಿ ಸರ್, ಏನಾದರೂ ಒಳಸಂಚು ನಮ್ಮ ರಾಜ್ಯ ಸರ್ಕಾರ ಅಹಿಂದ ಸರ್ಕಾರಕ್ಕೆ ನಾನು ತಿಳಿಸುವುದೇನೆಂದರೆ ಆಯಿತಾ, ದಲಿತ ಅಧಿಕಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ರಕ್ಷಣೆ ಇಲ್ದಂಗಾಗಿದೆ ಆಯಿತಾ. ನಮ್ಮಲ್ಲಿ ಎಲ್ಲ ಈ ಕರಿಬಸನಗೌಡರು, ಮಹೇಶ್ ಗೌಡರು ಇವ್ರದ್ದೇ ಎಲ್ಲ ಆಗೋಗಿದೆ ಸರ್ ಆಯಿತಾ. ದಯವಿಟ್ಟು ನಾನು ಹೇಳೋದಿಷ್ಟೇ ಸರ್, ತಮಗೆ ಹಿರಿಯ ಅಧಿಕಾರಿಗಳಾಗಿದ್ರ ಆಯಿತಾ, ದೊಡ್ಡವರಾಗಿದ್ರ, ನಾನು ಒಂದು 20 ವರ್ಷ ಸೇವಾವಧಿ ಸಲ್ಲಿಸಿದ್ದೀನಿ. ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕರ್ನಾಟಕದಲ್ಲಿ ಆಯಿತಾ ಪೊಲೀಸ್ ಇಲಾಖೆಯಲ್ಲಿ ನಡ್ಕೊಂಡು ಬಂದಿದ್ದೀನಿ, ಪಾರದರ್ಶಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಯಾವುದೇ ಒಂದು ಮುಂದಿನ ಅವಘಡ ಅಂತ ನೋಡಿ ಸರ್, ತಿರುಗ್ತಾ ಇದೆ ತಣ್ಣನೆ ಗಾಳಿ ಆಯಿತಾ. ಅದು ಯಾವುದೇ ಕಾರಣಕ್ಕೂ ಮುಂದಿನ ಅವಘಡಕ್ಕೆ ತಾವು ಅವಕಾಶ ಮಾಡಿಕೊಡಕ್ಕೆ ಹೋಗ್ಬಿಡಿ ಸರ್. ಏನಾದರೂ ಒಳಸಂಚು ಮಾಡಿ, ಒಳಪಿತವರು ಮಾಡಿ ಆಯಿತಾ, ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾಯಿದ್ರೆ ಖಂಡಿತ ಮಾಡೋಕ್ಕೆ ಹೋಗ್ಬಿಡಿ ಸರ್. ಮುಂದಿನ ಯಾವುದೇ ಒಂದು ಪರಿಣಾಮಗಳಿಗೆ ತೀಕ್ಷ್ಣವಾದ ಪರಿಣಾಮಗಳಾಗುತ್ತೆ ಸರ್. ನನ್ನ ದುಃಖ ತಪ್ಪದಿಂದ ಹೇಳ್ತಾ ಇದ್ದೀನಿ ಆಯಿತಾ. ನೊಂದಿರ್ತಕ್ಕಂಥ ದಲಿತ ಪೊಲೀಸ್ ಅಧಿಕಾರಿ ದುಃಖ ತಪ್ಪದಿಂದ ಹೇಳ್ತಾ ಇದ್ದೀನಿ, ಇಲ್ಲಿಗೆ ತಾವು ನಿಲ್ಲಿಸಿ. ಅಂದರೆ ನಮ್ಮ KAT ಆದೇಶ ಮೊನ್ನೆ KAT ಆದೇಶ ಬರೋವರೆಗೂ ಬಂದ ನಂತರ ಸರ್ ನ್ಯಾಯಾಂಗ ಇಲಾಖೆ ನಾನು ತಲೆಬಾಗ್ತೀನಿ, ತಾವು ತಲೆಬಾಗಿ. ತರಾತುರಿಯಲ್ಲಿ ಆಯಿತಾ ನನ್ನನ್ನು ಪಿತೂರಿ ಮಾಡಿ ಬೇರೆ ಏನಾದರೂ ತಮ್ಮ ಅಧೀನದ ಕೆಲಸ ಬಂದಿರಿದ್ರೆ, ತಮಗೆ ಏನಾದರೂ ಆ ಥರ ಇದ್ದರೆ ದಯವಿಟ್ಟು ಇಲ್ಲಿಗೆ ಇದಿಷ್ಟೇ ಆಡ್ಬಿಡಿ. ಇಲ್ಲ ಅಂತೇಳಿದ್ರೆ ನಾನು ತಮಗೆ ಹೇಳಿದೆ ನೋಡಿ, ತಣ್ಣನೆ ಗಾಳಿ ಬೀಸ್ತಾ ಇದೆ ಆಯಿತಾ, ಪರೋಕ್ಷವಾಗಿ ಸಕ್ರಿಯ ಕಾರ್ಯಕಾರಿಣಿಗೂ ತಾವೆಲ್ಲರೂ ಆಗ್ತೀರಾ ಅಂತ ತಮಗೆಲ್ಲ ಬಯಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಮತ್ತು ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ DG and IGP ತಾವು ಉಮೇಶ್ ಕುಮಾರ್ ಸಾಹೇಬರಿಗೆ ಆಯಿತಾ, ದಯವಿಟ್ಟು ಇದು ಮನವರಿಕೆ ಮಾಡ್ಕೊತೀರಾ ಅಂತ ಅನ್ಕೊತಾ ಇದ್ದೀನಿ. ಯಾವುದೇ ಅವಘಡ ಸಂಭವಿಸಿದ್ರೆ ನೇರ ತಾವೇ ಹೊಣೆಗಾರರು. ಡಿಸಿಆರ್ಎ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮಾಡ್ತಾ ಇರುವಂತಹ ಆರೋಪಗಳೇನು ಅನ್ನೋದಾದ್ರೆ, ಮೇಲ್ಜಾತಿಯ ಆರೋಪಿಗಳ ಪರ ಅಂತಿಮ ವರದಿಯನ್ನು ಕೊಡಬೇಕು ಅನ್ನುವಂತ ಒತ್ತಡವನ್ನ ಹೇರಲಾಗ್ತಾ ಇದೆಯಂತೆ. ಎಸ್ಪಿ ಕರಿಬಸನಗೌಡ ಹಾಗೆ ಡಿವೈಎಸ್ಪಿ ಮಹೇಶ್ ಗೌಡರಿಂದ ಈ ರೀತಿ ಕಿರುಕುಳ ಕೊಡಲಾಗ್ತಾ ಇದೆ ಎನ್ನುವಂತ ಆರೋಪವನ್ನು ಮಾಡ್ತಾ ಇದ್ದು, ಎಸ್ಪಿ ಮೂಲಕ ನಿರ್ದೇಶನ ಕೊಡಿಸುವಂತೆ ಹೇಳಿದ್ರು ಶ್ರೀನಿವಾಸ್. ಇದರಿಂದ ಸಿಟ್ಟಾಗಿ ಡಿಸಿಆರ್ಎ ಇನ್ಸ್ಪೆಕ್ಟರ್ ಶ್ರೀನಿವಾಸ್ಗೆ ಕಿರುಕುಳ ಕೊಡ್ತಿದ್ದಾರಂತೆ. ದೂರುದಾರರಿಂದ ತನ್ನ ವಿರುದ್ಧ ಸುಳ್ಳು ಪಿಟಿಷನ್ ಅನ್ನು ಪಡೆದು ಕಿರುಕುಳ ಕೊಡ್ತಿದ್ದಾರೆ ಎನ್ನುವ ಆರೋಪ ಮಾಡ್ತಾ ಇದ್ದು, ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕರ್ತವ್ಯದಿಂದ ಬಿಡುಗಡೆಗೊಳಿಸಿದಂತ ಆರೋಪ ಕೇಳಿ ಬರ್ತಾ ಇದೆ. 18 ಅಂಶಗಳನ್ನು ಉಲ್ಲೇಖಿಸಿ ಈಗ ಶ್ರೀನಿವಾಸ್ ದೂರನ್ನ ಕೊಡ್ತಿದ್ದಾರೆ. ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಆರೋಪವನ್ನ ಎಸ್ಪಿ ನಿರಾಕರಿಸಿದ್ದಾರೆ. ಶ್ರೀನಿವಾಸ್ ಆರೋಪಕ್ಕೂ ನನಗೂ ಯಾವುದೇ ರೀತಿ ಸಂಬಂಧಗಳಿಲ್ಲ. ಶ್ರೀನಿವಾಸ್ ಮಾಡ್ತಾ ಇರುವಂತ ಎಲ್ಲಾ ಆರೋಪಗಳು ಬೇರೆಯವರು, ಇದನ್ನ ಅವ್ರು ಮಾಡ್ತಿಲ್ಲ. ಮಹೇಶ್ವರ ಗೌಡರನ್ನ ನಾನು 2-3 ಬಾರಿ ಭೇಟಿಯಾಗಿದ್ದೇನೆ ಅಷ್ಟೇ. ಅಂತಿಮ ವರದಿಗಳಲ್ಲಿ ಕೇಂದ್ರ ಸ್ಥಾನದ ಪಾತ್ರ ಇರೋದಿಲ್ಲ ಅಂತ ಎಸ್ಪಿ ಹೇಳ್ತಿದ್ದಾರೆ. ಶ್ರೀನಿವಾಸ್ ವಿರುದ್ಧ ಯಾವುದೇ ಅರ್ಜಿಯನ್ನ ನಾನು ವಿಚಾರಣೆ ಮಾಡ್ತಾ ಇಲ್ಲ. ನನ್ನ ವಿರುದ್ಧ ಆರೋಪ ಇದ್ದಲ್ಲಿ ಕ್ಯಾಟ್ನಲ್ಲಿ ಪಾರ್ಟಿ ಮಾಡಬೇಕಾಗಿತ್ತು ಅಂತ ಎಸ್ಪಿ ಹೇಳ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಂಡು ನೇರ ಸಂಪರ್ಕದಲ್ಲಿ ಪ್ರದೀಪ್ ಇದ್ದಾರೆ. ಪ್ರದೀಪ್, 18 ಅಂಶಗಳನ್ನ ಉಲ್ಲೇಖಿಸಿ ಈಗ ಶ್ರೀನಿವಾಸ್ ಎಸ್ಪಿ ಹಾಗೂ ಡಿವೈಎಸ್ಪಿ ವಿರುದ್ಧ ಆರೋಪಗಳನ್ನ ಮಾಡ್ದ ಕೇಸ್ ಕೂಡ ದಾಖಲು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮಂತ ಬಡ ಅಧಿಕಾರಿಗಳಿಗೆ ದೌರ್ಜನ್ಯವನ್ನ ಮಾಡಬೇಡಿ, ಕಿರುಕುಳವನ್ನ ಮಾಡಬೇಡಿ, ಇನ್ ಕೇಸ್ ಮಾಡಿದ್ರೆ ಪರಿಸ್ಥಿತಿ ಸರಿ ಇರೋದಿಲ್ಲ, ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಎಚ್ಚರಿಕೆ ಕೂಡ ಕೊಡ್ತಿದ್ದಾರೆ. ಏನಾಗಿದೆ ಆಕ್ಚುಲಿ? ಪ್ರದೀಪ್, ಧ್ವನಿ ಕೇಳ್ತಾ ಇದ್ರೆ? ಪ್ರದೀಪ್, ಧ್ವನಿ ಕೇಳ್ತಾ ಇದೆಯಾ? ಎಸ್, ಡಿಸಿಆರ್ಇ ಇನ್ಸ್ಪೆಕ್ಟರ್ ಅಂದ್ರೆ ಈಗ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಎಸ್ಪಿ ಹಾಗೂ ಡಿವೈಎಸ್ಪಿ ವಿರುದ್ಧ ಕಿರುಕುಳ ಕೊಡ್ತಾ ಇದ್ದಾರೆ ಎನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ.
ಶಕುಂತಲಾ, ಪೊಲೀಸ್ ಇಲಾಖೆಯಲ್ಲಿ ಕೆಳಹಂತದ ಅಧಿಕಾರಿಗಳು ಮೇಲ್ಹಂತದ ಅಧಿಕಾರಿಗಳ ವಿರುದ್ಧ ಕೆಲವೊಂದು ಆರೋಪಗಳನ್ನು ಮಾಡೋದು ಸರ್ವೇ ಸಾಮಾನ್ಯ. ಆದರೆ ಈ ಬಾರಿ DCRA ಅಂದ್ರೆ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಇಲ್ಲಿ SC/ST ದೌರ್ಜನ್ಯ ಕೇಸ್ಗಳನ್ನು ವಿಚಾರಣೆ ಮಾಡುವಂಥದ್ದು, ತನಿಖೆ ಮಾಡುವಂಥದ್ದು ಕೆಲಸ ನಡೀತಿದೆ. ಆದರೆ ಈ ಒಂದು DCRAಲೇ ಈಗ ಮೇಲ್ಜಾತಿಯ ಅಧಿಕಾರಿಗಳು ಕೆಳಜಾತಿಯ ಅಧಿಕಾರಿಗಳಿಗೆ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಕೇಳಿ ಬರ್ತಾ ಇರುವಂತದ್ದು. ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀನಿವಾಸ್ ಎಂಬುವವರು SP ಕರಿಬಸವನಗೌಡ ಹಾಗೂ DYSP ಮಹೇಶ್ವರ ಗೌಡ ಎಂಬುವರ ವಿರುದ್ಧ ಈ ರೀತಿಯಂತ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ತಾನು ದಲಿತ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ರು ಅವರ ವಿರುದ್ಧ ಅಥವಾ ಅವರ ವಿರುದ್ಧ ಅಂತಿಮ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ SP ಕರಿಬಸವನಗೌಡ ಅವರು ಹೇಳ್ತಾ ಇದ್ದಾರೆ, ಮಹೇಶ್ವರ ಗೌಡ ಮುಖಾಂತರ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಈ ಬಗ್ಗೆ ತಮ್ಮ ವಲಯ SP ಇಂದ ನಿರ್ದೇಶನ ಕೊಡಿಸಿ ಅಂತ ಕೇಳಿದಾಗ ಇದರಿಂದ ಹೆಚ್ಚಾಗಿ ನನಗೆ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಮತ್ತು ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಜೊತೆಗೆ ಅವರ ಈಗ ಸದ್ಯಕ್ಕೆ ಅವ್ರನ್ನ ಉಡುಪಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ ಶ್ರೀನಿವಾಸ್ ಅವ್ರನ್ನ. ಆದ್ರೆ ಇದ್ರ ವಿರುದ್ಧ ಅವರು KATಗೆ ಹೋಗಿ ಸ್ಟೇ ಅನ್ನು ಕೂಡ ತಂದಿದ್ದಾರೆ. ಆದ್ರೂ ಕೂಡ ತಮ್ಮ ವಿರುದ್ಧ ಷಡ್ಯಂತ್ರವನ್ನ ಮಾಡಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ತಮ್ಮನ್ನ ವರ್ಗಾವಣೆ ಅಂದ್ರೆ ಕರ್ತವ್ಯದಿಂದ ಬಿಡುಗಡೆಯನ್ನ ಮಾಡಿರೋದಾಗಿ ಆದೇಶವನ್ನ ಸೃಷ್ಟಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಶ್ರೀನಿವಾಸ್ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಈ ಕಿರುಕುಳಗಳು ನಿಲ್ಲಿಲ್ಲ ಅಂತ ಹೇಳಿದ್ರೆ ತಾವು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ ಅಂತ ಪರೋಕ್ಷವಾಗಿ ಈಗ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಶ್ರೀನಿವಾಸ್ ಅವರು. ಆದ್ರೆ ಎಲ್ಲ ಆರೋಪಕ್ಕೂ ಸಹ ಕರಿಬಸವನಗೌಡರು ಈಗ ಆರೋಪವೆಲ್ಲ ನಿರಾಕರಿಸಿದ್ದಾರೆ. ಯಾಕಂತ ಹೇಳಿದ್ರೆ ತಾನು ಕೇಂದ್ರ ಸ್ಥಾನದಲ್ಲಿರುವಂತದ್ದು, ವಲಯ ಏನು ಕಚೇರಿ ಇದೆ ಅದಕ್ಕೂ ನಮಗೂ ಸಂಬಂಧ ಬರೋದಲ್ಲ, ಕೇವಲ ಆಡಳಿತ ವಿಭಾಗ ಸಂಬಂಧಪಟ್ಟಂತಹ ಒಂದು ಕೆಲಸಗಳನ್ನ ಮಾತ್ರ ನಾನು ನೋಡ್ಕೊಳ್ತೀನಿ. ಶ್ರೀನಿವಾಸ್ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಜೊತೆಗೆ ಮಹೇಶ್ವರ ಗೌಡ ಏನಿದ್ದಾರೆ DYSP ಅಂತ ಹೇಳ್ತಾ ಇದ್ದಾರೆ, ಅವ್ರನ್ನ 2-3 ಬಾರಿ ಭೇಟಿಯಾಗಿದ್ದಾನೆ. ಅವ್ರಿಗೂ ಕೂಡ ನಾನು ಯಾವುದೇ ನಿರ್ದೇಶನ ನೀಡಿಲ್ಲ. ಯಾವುದೇ ಅಂತಿಮ ವರದಿ ಆದ್ರೂ ಸಹ ಅದನ್ನ DG ಅವರು ಅಂತಿಮಗೊಳಿಸಬೇಕು ಹೊರತು ನಾನಲ್ಲ. ಹಾಗಾಗಿ ಈ ರೀತಿಯಾದಂತಹ ಆರೋಪ ಏನ್ ಮಾಡ್ತಾ ಇದ್ದಾರೆ ನನ್ನ ವಿರುದ್ಧ ಅದೆಲ್ಲವೂ ಸಹ ನಿರಾಧಾರ ಮತ್ತು ಯಾರೋ ಬೇರೆಯವರು ಹೇಳ್ಕೊಟ್ಟಾಗಿರ್ಬೋದು, ಇಲ್ಲ ಅವರು ಸಹ ಒಂದು ಕಪೋಕಲ್ಪಿತವಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಕರಿಬಸವನಗೌಡ ಅವರು ಕೂಡ ಈಗ ಆ ಆರೋಪಗಳನ್ನ ನಿರಾಕರಣೆ ಮಾಡಿರುವಂತದ್ದು. ಸದ್ಯಕ್ಕೆ ಈ ಬಗ್ಗೆ ಈಗ DG ಉಮೇಶ್ ಕುಮಾರ್ ಅವರಿಗೆ ಈ ಒಂದು ಪತ್ರ ತಲುಪಿದ್ದು, ಜೊತೆಗೆ ವಿಡಿಯೋ ಕೂಡ ಈಗ ತಲುಪಿರುತ್ತೆ. ಹೀಗಾಗಿ ಈ ಒಂದು ಪ್ರಕರಣದ ಬಗ್ಗೆ ತನಿಖೆಗೆ ಆದೇಶ ಮಾಡ್ತಾರಾ ಅಥವಾ ಕರೆದು ಮಾತಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ ಶಕುಂತಲಾ.